ಋಣ ಇದ್ರೆ ಸಿಗೋದು, ಹಣದಿಂದ ಸಿಗಲ್ಲ. ಮೂವಿ ಮಾತ್ರ ಸಖತ್ತಾಗಿದೆ ಬ್ರದರ್, ಒಳ್ಳೇದಾಗ್ಲಿ. ನನಗಂತೂ ಹೇಳಕ್ ಮಾತೇ ಬರ್ತಿಲ್ಲ. ಎಲ್ಲರೂ ಬಂದು ಮೂವಿ ನೋಡಿ ಥಿಯೇಟ್ರಲ್ಲಿ. ಕನ್ನಡ ಸಿನಿಮಾ ನಾವು ಹೇಳಿದ್ರಿ ಅಂತ ನೀವು ಬರಲ್ಲ, ಆದರೂ ನೀವು ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ. ಮೂವಿ ಸಿನಿಮಾ ಸಖತ್ತಾಗಿದೆ ಒಟ್ಟಿನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಳ್ಕೊಟ್ಟಿದ್ದಾರೆ ಲವ್ ಮಾಡಿದ್ರೆ ಯಾವ ಥರ ಲವ್ ಮಾಡಬೇಕು ಅಂತ. ಒಬ್ರನ್ನ ಲವ್ ಮಾಡಿ ಇನ್ನೊಬ್ರನ್ನ ಅಫೇರ್ ಇಟ್ಕೊಳ್ಳೋದು ತುಂಬ ಮುಖ್ಯ ಅಲ್ಲ, ಯಾರಿಗೆ ಯಾವ ಥರ ಲವ್ನ ಕೊಡಬೇಕು ಅನ್ನೋದನ್ನ ನೀಟಾಗಿ ಕಲ್ತ್ಕೊಳ್ಳಿ ಅಂತ ಈ ಒಂದು ಮೂವಿಲಿ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರಿಗೂ ಕೂಡ ಹರ್ಟ್ ಮಾಡಬೇಡಿ, ಎಲ್ಲರೂ ಲವ್ ಮಾಡಿ. ಥ್ಯಾಂಕ್ ಯು. ಈ ಮೂವಿ ನೋಡಿದ್ರೆ ಎಲ್ಲರ ಆ್ಯಕ್ಟಿಂಗು ನ್ಯಾಚುರಲ್ ಆಗಿದೆ. ನೀವು ದುಡ್ಡು ಕೊಟ್ಟು ಬಂದು ಥಿಯೇಟರ್ ನೋಡ್ತಾ ಇದ್ರು ಕೂಡ ನಿಮ್ಗೆ ಸ್ವಲ್ಪನೂ ಬೋರ್ ಆಗಲ್ಲ. ನೀವು ಕೊಟ್ಟಿರೋ ದುಡ್ಡಿಗೆ ಒಂದು ಸ್ವಲ್ಪನೂ ಬೇಜಾರು ಅನ್ನೋದೇ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಮೂವಿ. ಅಷ್ಟೇ ಅಲ್ದಿರ ಪ್ರತಿಯೊಬ್ಬರು ಆ್ಯಕ್ಟಿಂಗು ಕೂಡ ತುಂಬ ನ್ಯಾಚುರಲ್ ಆಗಿದೆ. ಯಾರು ಒಂದು ಸೈಡ್ ಲವ್ ಮಾಡಿರ್ತಾರೋ ಅವ್ರಿಗೆ ಸ್ಟಾರ್ಟಿಂಗು ಒಂದು ಸೈಡ್ ಲವ್ ಮಾಡಿರೋರಿಗೆ ಎಷ್ಟೇ ಆದರೂ ಸ್ವಲ್ಪ ನೋವಾಗುತ್ತೆ. ಬಟ್ ಲಾಸ್ಟಲ್ಲಿ ಮಿಡಲಲ್ಲಿ ಎಲ್ಲ ಫುಲ್ ಕಾಮಿಡಿಯಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿದೆ ಮೂವಿಲಿ. ಲಾಸ್ಟಲ್ಲಿ ನೋವಾಗುತ್ತೆ, ಬಟ್ ಸ್ಟಿಲ್ ಅರ್ಥ ಮಾಡಿಸಿ ಅವರು ಹೆಂಗಿದೆ ಅಂತ ಮೂವಿನ ಹೇಳ್ತಾರೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಹೇಳ್ತೀನಿ. ಮೂವಿ ತುಂಬ ಚೆನ್ನಾಗಿದೆ, ಬೆಸ್ಟ್ ಮೂವಿ ಅನ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿ. ಥ್ಯಾಂಕ್ ಯು. ಅನೀಸ್ ಅವರು ತುಂಬ ನೀಟಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲೂ ಒಂದು ಚೂರು ಸಹ ನಮಗೆ ಬೋರ್ ಆಗೋದೇ ಇಲ್ಲ. ಮೂವಿ ಆ್ಯಕ್ಚುಲಿ ಬೋರೇ ಆಗಲ್ಲ. ಸೊ ನಾವು ಇವಾಗ ನೋಡಿದ್ದೀವಿ, ಎಲ್ಲರೂ ಬಂದು ನೋಡೋವಂಥ ಮೂವಿ ಇದು. ಫನ್ನು, ಎಂಟರ್ಟೈನ್ಮೆಂಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಲಾಸ್ಟ್ವರೆಗೂ ಇರುತ್ತೆ. ಲಾಸ್ಟ್ವರೆಗೂ ಟ್ವಿಸ್ಟ್ ಇರುತ್ತೆ. ಸೊ ಎಲ್ಲರೂ ಬಂದು ಮೂವಿ ನೋಡಿ ಅಷ್ಟೇ.